ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಪರಿಶುದ್ಧವಾದಂಥ ಸಾಕ್ಷಿಯನ್ನು ಬೆಳೆಸಿಕೊಳ್ಳೋಣ. ಯೇಸು ನಮಗೆ ಜನರನ್ನು ಮತಾಂತರ ಮಾಡಲು ಎಲ್ಲೂ ಆದೇಶ ಮಾಡಲಿಲ್ಲ. ಆದರೆ ಎಲ್ಲೆಡೆ ಶಿಷ್ಯಂದರನ್ನಾಗಿ ಮಾಡುವಂತೆ ಸತ್ಯವೇದದಲ್ಲಿ ಹೇಳ್ತಾರೆ. ಹಾಗಾಗಿ ಒಂದು ಸಭೆ, ಒಂದು ಪರಿಶುದ್ಧವಾದಂಥ ಒಂದು ಸಭೆ, ಒಂದು ಪರಿಶುದ್ಧವಾದಂಥ ಸಾಕ್ಷಿಯನ್ನು ಹೊಂದಬೇಕಾದರೆ ಮೊದಲನೇದಾಗಿ ನಾವು ನಮ್ಮ ಸಭೆಯ ಭಾಗವಾಗಬೇಕಾದ್ರೆ ನಾವು ಪಾಲಿಸಬೇಕಾಗಿದ್ದೇನಪ್ಪ ಅಂತಂದರೆ, ನಾವು ಶಿಷ್ಯರಾಗಬೇಕು. ಕುಟುಂಬದ ಜೀವನ, ಸಭೆಯ ಜೀವನದಲ್ಲಿ ಬದಲಾವಣೆ ತರುವಂಥದ್ದು ಮೊದಲನೇದಾಗಿ ನಾವು ಲೂಕ ಪತ್ರಿಕೆ 14ನೇ ಅಧ್ಯಾಯ 26ರಿಂದ 33 ನಾವು ಓದಿಕೊಳ್ಳುವುದಾದರೆ ಅಲ್ಲಿ ದೇವರು ಹೇಳ್ತಾರೆ, ಯಾವನಾದರೂ ನನ್ನ ಬಳಿಗೆ ಬಂದು ನನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಸಹೋದರರನ್ನಾಗಲಿ ಸಹೋದರಿಯರನ್ನಾಗಲಿ, ಹೌದು ತನ್ನ ಸ್ವಂತ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಹಾಗೆ ಮಾಡದಿದ್ದರೆ, ಇಲ್ಲಿ ಗಮನಿಸಿ, ಏನನ್ನು ಹಾಗೆ ಮಾಡಬೇಕು? ತನ್ನ ಸ್ವಂತ ಪ್ರಾಣವನ್ನು. 2ನೇದು 27, ಯಾವನಾದರೂ ತನ್ನ ಶಿಲುಬೆಯನ್ನು ಒತ್ತಿಕೊಂಡು ನನ್ನ ಹಿಂದೆ ಬಾರದಿದ್ದರೆ ಅವನು ನನ್ನ ಆಗಲಾರ. ಮೊದಲನೇದು ಹಾಗೆ ಮಾಡಬಾರ್ದು. 2ನೇದು ಹಾಗೆ ಮಾಡದಿದ್ದರೆ, 2ನೇದು ಶಿಲುಬೆಯನ್ನು ಹೊರಬೇಕಾಗಿದೆ. 3ನೇದು, ನಿಮ್ಮಲ್ಲಿ ಯಾವನಾದರೂ ಗೋಪುರವನ್ನು ಕಟ್ಟುವುದಕ್ಕೆ ಉದ್ದೇಶವುಳ್ಳವನಾದರೆ ಅವನು ಮೊದಲು ಕೂತುಕೊಂಡು ಅದನ್ನು ಪೂರೈಸುವುದಕ್ಕೆ ಬೇಕಾದಂಥ ಖರ್ಚು ತನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೋ? ಏನನ್ನಾದರೂ ಕಟ್ಟಬೇಕಂತಂದರೆ ನೀವು ಲೆಕ್ಕ ಹಾಕುವುದಿಲ್ಲವೇ? ಒಂದು ವೇಳೆ ಹಾಗೆ ಲೆಕ್ಕ ಹಾಕಿ ಮಾಡದೆ ಅವನು ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಅದನ್ನು ಪೂರೈಸದಿದ್ದರೆ ನೋಡುವವರೆಲ್ಲ ಅವನಿಗೆ ಹಾಸ್ಯ ಮಾಡುವುದಕ್ಕೆ ಆರಂಭಿಸುತ್ತಾರೆ. ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮಾಡೋಣ ಬಿಡು, ನೋಡೋಣ ಬಿಡು ಅಂತೇಳಿ ಏನಾದರೂ ಪೂರ್ವ ಯೋಜಿತಗಳಿಲ್ಲದೆ ನೀವು ಮಾಡಿದರೆ ನೀವು ಹಾಸ್ಯಕ್ಕೆ ಗುರಿಯಾಗ್ತೀರಿ. ಈ ಮನುಷ್ಯನು ಕಟ್ಟುವುದಕ್ಕೆ ಆರಂಭಿಸಿ ಪೂರ್ತಿ ಮಾಡಲೆಂದು ಹೋದರೆ ಎಂದು ಅನ್ನುವರು. ಜನ ಏನು ಹೇಳ್ತಾರೆ, ಇವನು ದೊಡ್ಡದಾಗಿ ಕಟ್ಟಬೇಕಂತ ಹೊರಟ, ಆದರೆ ಇವನು ಕಟ್ಟಲಿಲ್ಲ ಎಂಬುದಾಗಿ ಜನ ನೆನೆಸ್ತಾರೆ. ಇಲ್ಲವೇ ಯಾವ ಅರಸನಾದರೂ ಬೇರೆ ಅರಸನಿಗೆ ಯುದ್ಧ ಮಾಡೋದಕ್ಕೆ ಹೋಗುವಾಗ ಮೊದಲು ಕೂತುಕೊಂಡು ತನಗೆ ವಿರೋಧವಾಗಿ 20,000 ಸೈನ್ಯದೊಂದಿಗೆ ಬರುವ ಆ ಅರಸನನ್ನು ತನ್ನ 10,000 ಸೈನ್ಯದೊಂದಿಗೆ ಎದುರಿಸಲು ಸಾಮರ್ಥ್ಯನೋ ಎಂದು ಸಾಮರ್ಥ್ಯವಾಗಿದ್ದಾನಾ ಇಲ್ವಾ ಅನ್ನುವಂಥದ್ದನ್ನು ಅವನು ಆಲೋಚಿಸಬೇಕಾಗಿದೆ. ಹಾಗೆ ಆಲೋಚಿಸಿದಾಗ ಮಾತ್ರ, ಒಂದು ವೇಳೆ ನಮ್ಮಲ್ಲಿ ಏನಾದರೂ ಕೊರತೆಗಳಿದ್ದರೆ ಆ ಕೊರತೆಗಳನ್ನು ತುಂಬಿಸಿಕೊಳ್ಳುವುದಕ್ಕೆ ನಾವು ಏನೇನೆಲ್ಲ ಸರ್ವದಾ ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಎಂಬುದಾಗಿ ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಜೊತೆಗೆ ನೀವು ನೋಡಿ, ದೇವರು ಏನು ಹೇಳ್ತಾರೆ ಅಂತಂದರೆ 33 ಲೂಕ 14:33 ನೀವು ನೋಡುವುದಾದರೆ ಅಲ್ಲಿ ನಿಮ್ಮಲ್ಲಿ ಯಾವನಾದರೂ ತನಗಿರುವುಗಳನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಲಾರ. ಅದಕ್ಕೆ ಲೂಕಾ ಪತ್ರಿಕೆಯ ಪ್ರಕಾರ ನಾವು ಮೊದಲು ಪಾಲಿಸುವಂಥದ್ದೇನಪ್ಪ ಅಂದರೆ ಶಿಷ್ಯತ್ವ. ಅದು ಬಹಳ ಮುಖ್ಯ ಆಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ನಮ್ಮನ್ನು ನಿಮ್ಮ ಶಿಷ್ಯರನ್ನಾಗಿ ಮಾಡು ಸ್ವಾಮಿ. ಅದಕ್ಕಿರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಯೇಸುವೇ ನಿಮ್ಮ ರಕ್ತದಿಂದ ತೆಗೆದಾಕಪ್ಪ. ಯೇಸಪ್ಪ, ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿನಪ್ಪ. ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡು ದೇವರೇ.
7 ಲ್ಯಾಂಪ್ಸ್ ಚಾನಲನ್ನು ನೋಡ್ತಾರೋ ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಸುವಾರ್ತೆಯನ್ನು ಸಾರುವ ಮಕ್ಕಳಾಗಿ ನಡೆಸಪ್ಪ. ಆಶೀರ್ವದಿಸಪ್ಪ, ಬಲಪಡಿಸಪ್ಪ, ಸ್ಥಿರಪಡಿಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೇಲೂಯ.